ನಿನ್ನೆ ರಾತ್ರಿಯೆಲ್ಲ ನಡೆದಂತಹ ಸಭೆಗಳು ಇವತ್ತು ಬೆಳಗ್ಗೆ ಒಂದಾದರ ಮೇಲೆ ಒಂದೊಂದು ಅಂತ ಸಭೆಗಳು. ಬೆಳಗ್ಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಆಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಇದು, ಅದಾದಮೇಲೆ ಎಕನಾಮಿಕ್ ಅಫೇರ್ಸ್ದು, ಅದಾದಮೇಲೆ ಕ್ಯಾಬಿನೆಟ್ ಮೀಟಿಂಗೇ ನಡೆದಿದ್ದು, ನಿನ್ನೆ ರಾತ್ರಿ ಮೋಹನ್ ಭಾಗವತ್ ಭೇಟಿ ಮಾಡಿದ್ದಿದ್ದು ಎಲ್ಲ ನೋಡಿ 4 ಗಂಟೆಗೆ ಪತ್ರಿಕಾಗೋಷ್ಠಿ ಅಂದ ಕೂಡಲೇ ಇಡೀ ದೇಶ ಪಾಕಿಸ್ತಾನದ ಬಾಲವನ್ನು ಎಂತಹ ಕತ್ತರಿಯಲ್ಲಿ ಕತ್ತರಿಸುತ್ತಾರೆ ಅಂತ ಕಾಯ್ತಾ ಇದ್ರು. ಫೋಸ್ ಬಟ್ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ರು. ಯಾರು ಇವರು? ಮೋದಿ ಅಂತ. ಕಾಂಗ್ರೆಸ್ ರಾಜ್ಯ ಸರ್ಕಾರದ ರಾಜ್ಯಗಳಲ್ಲಿ ಜಾತಿ ಗಣತಿ ಅಲ್ಲ, ಅದು ಸರ್ವೆ. ಅದು ಬಿಡುಗಡೆ ಅಸ್ತ್ರಕ್ಕೆ ಈಗ ಅವರು ಬ್ರಹ್ಮಾಸ್ತ್ರ ಕೊಟ್ಟರು ಏಟನ. ಇವತ್ತಿನ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದನ್ನು ಕೇಂದ್ರ ಪ್ರಕಟಿಸಿದೆ. 2011ರಿಂದ ದೇಶದಲ್ಲಿ ಜಾತಿ ಜನಗಣತಿ ನಡೆದಿಲ್ಲ. ಹಾಗಾಗಿ ಈಗ ಮುಂದೆ ಪ್ರಾರಂಭವಾಗುವಂತಹ ನಮ್ಮ ರೆಗ್ಯುಲರ್ ಜನಗಣತಿ ಏನಿದೆ, ದೇಶದ ಜನಸಂಖ್ಯೆಯನ್ನು ತಿಳಿದುಕೊಳ್ಳೋಕ್ಕೆ, ಅದರ ಜೊತೆಯಲ್ಲೇ ಜಾತಿ ಜನಗಣತಿಯನ್ನೂ ನಡೆಸುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಈ ವಿಷಯವನ್ನು ರಾಜಕೀಯಗೊಳಿಸ್ತಾ ಇವೆ ಅಂತ BJP ಆರೋಪ ಇತ್ತು. ಆದರೆ ಈಗ ಅಂತಿಮವಾಗಿ ಅವರು ಅದನ್ನೇ ಮಾಡಿದ್ದಾರೆ. ಬಹುತೇಕರು ಹೇಳ್ತಾ ಇರೋದು ಇದು ಬಿಹಾರ ಚುನಾವಣೆಗೆ ಪೂರಕವಾಗಿ ಆಗ್ತಾ ಇರುವಂಥದ್ದು ಅಂತ. ಈ ಒಂದು ಚುನಾವಣೆಗೋಸ್ಕರ ಮಾಡ್ತಾರೆ ಅಂದ್ಕೊಂಡಿರಲ್ಲ, ಲಾರ್ಜ್ಲಿ ಬೇರೆ ಬೇರೆ ಇಂಟ್ರೆಸ್ಟ್ಸ್ ಅವ್ರಿಗೆ ಇದೆ ಅಂತ ಕಾಣುತ್ತೆ. ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಬದ್ಧತೆಯನ್ನು ತೋರಿಸ್ತಾ ಇದ್ದೀವಿ ಅಂತ ಅಮಿತ್ ಶಾ ಅವರು. ರಾಜಕೀಯಕ್ಕಾಗಿ ಇದನ್ನು ಪದೇ ಪದೇ ಬಳಸ್ಕೋತಾ ಇದ್ದಾರೆ ವಿರೋಧ ಪಕ್ಷದವರು. ಹಂಗಾಗಿ ಸರಿಯಾಗಿ ಕೊಡ್ತೀವಿ ನೋಡಿ ಏಟು ಅಂತ ಪ್ರಧಾನಮಂತ್ರಿಗಳೇ ಎಲ್ಲರೂ ಹೇಳಿದ್ದಾರೆ. ಆದರೂ ಈಗ ಇದ್ದಕ್ಕಿದ್ದಂತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ದಬದಬ ಎಂದು ಅದನ್ನು ಅಪ್ರೂವಲ್ ಮಾಡಿ ದೇಶಕ್ಕೆ ಒಪ್ಪಿಸಿರುವುದು ಇವತ್ತಿನ ದೇಶದ ಗಡಿ ಸಮಸ್ಯೆಯ ಸಂದರ್ಭದಲ್ಲಿ ಬಹುಜನರಿಗೆ ಆಶ್ಚರ್ಯ. Under the leadership of our Prime Minister Shri Narendra Modi ji, Cabinet Committee of Political Affairs has decided today, that is 30th April 2025, that caste enumeration should be included in the forthcoming census. Some states have done this well, while some others have conducted such surveys purely from a political angle in a non-transparent way. Such surveys have created doubts in the society. Considering all these facts and to ensure that a social fabric is not disturbed by politics, caste enumeration should be transparently included. I'm emphasizing the word transparently included in the census. ಸರ್, ಈಗ ಜನಗಣತಿ ಮಾಡೋ ವಿಷಯ ಏನು ಅಚ್ಚರಿ ಇಲ್ಲ, ಬಟ್ ಜಾತಿ ಜನಗಣತಿಯನ್ನು ಇದಕ್ಕೆ ಸೇರಿಸ್ತೀವಿ ಅನ್ನೋದು ಈ ತೀರ್ಮಾನ ಯಾಕೆ? ನನಗೇನು ಗೊತ್ತು, ನೀವು ಲೆಕ್ಕತೆ ಆಯ್ತಲ್ಲ. ನನಗೆ ಫೋನ್ ಮಾಡಿದ್ರಾ ಮೋದಿ? ಹಂಗಾರೆ ಯಾರಿಗಾರು ಗೊತ್ತಿದೆಯಾ? ನೀವು ಕೇಳಿರೋ ಪ್ರಶ್ನೆಗೆ ಈ ದೇಶದಲ್ಲಿ ಯಾರಿಗಾರು ಗೊತ್ತಿದೆಯಾ? BJP ಅವರಿಗೆ ಗೊತ್ತಿರಬೇಕು. ಗೊತ್ತಿದೆಯಾ? ಗೊತ್ತಿದ್ರದ್ದು ಯಾರ ಹೆಸರು ಹೇಳಿ ನೋಡೋಣ. ನನಗೇನ್ರಿ ಗೊತ್ತು ಅವ್ರು ಯಾಕೆ ಈ ಥರ ಮನ ಮಾಡಿದ್ರು ಅಂತ. ನೀವು ಚೆನ್ನಾಗಿ ಕೇಳ್ತೀರಿ. ಒಳ್ಳೆ ಸರ್, ಈಗ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೂ ಆಯಿತು, ತೆಲಂಗಾಣದಲ್ಲಾಯಿತು, ಎಲ್ಲ ಕಡೆಯಲ್ಲಿ ಆದಾಗಲೂ ಕೂಡ ಇದು ಪಾರದರ್ಶಕವಾಗಿ ಆಗಲಿಲ್ಲ ಅನ್ನುವಂಥ ಅಭಿಪ್ರಾಯಗಳಿತ್ತು. ಈಗ ಈ ಜಾತಿ ಜನಗಣತಿಯ ವಿಷಯದಲ್ಲೂ ಕೂಡ ಈಗಾಗಲೇ ಆರಂಭಿಕ ಹಂತದಲ್ಲೇ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದು ಅಧಿಕಾರಿಗಳ ಗಣತಿ ಆಗಬಾರ್ದು, ಜನಗಣತಿ ಆಗಬೇಕು ಅಂತ. ಬುರುಡೆ ಬಿಡೋದನ್ನೇ ಹಿಡ್ಕೊಂಡು ನೀವುಗಳೆಲ್ಲ ಜಗ್ಗದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ಜರ್ನಲಿಸಮ್ಗೆ ಇದು ಎಂಡೇ ಇಲ್ಲ. ಈ ಜರ್ನಲಿಸಮ್ಗೆ ಅದಕ್ಕೆ ಈ ದೇಶ ಇವತ್ತು ಈ ಲೆವೆಲ್ಗೆ ಬಂದಿರೋದು. ದೇಶದ್ದು ಜನಗಣತಿ ಮಾಡಿದ್ರು ಅದು ಸರಿ ಇಲ್ಲ. ಏನು ಸರಿ? ಏನು ಬ್ರಹ್ಮನ್ ಕರ್ಕೊಂಬಂದು ಮಾಡಿಸ್ತೀರಾ ಹಂಗಾರೆ? ಯಾವ್ದು ಸರಿ ಹಂಗಾರೆ? ಯಾವನ್ ಮಾಡಿದ್ದು ಸರಿ ಇಲ್ಲ, ಎಲ್ಲಿ ಮಾಡಿದ್ದು ಸರಿ ಇಲ್ಲ. ಅಲ್ಟಿಮೇಟ್ಲಿ ಯಾರು ಮಾಡ್ಬೇಕಂಗಾರೆ? ಬ್ರಹ್ಮ ಬರಬೇಕಾ? ನನ್ನ ಒಪಿನಿಯನ್ ಅಲ್ಲ ಸರ್. ನಿಮ್ದೆಲ್ಲ ಯಾವಂದೇ ಹಾಕೊಳ್ಳಿ, ನಿಮ್ದು ಅಂತೆಲ್ಲ ಹೇಳ್ತಿರೋದು. ಅವ್ನು ಯಾವಂದಾರ ಹಾಕೊಳ್ಳಿ, ಅವ್ನು ಕಚಡಾದು. ಹಂಗಾರೆ ಯಾರು ಮಾಡಬೇಕು? ಅವ್ನು ಬ್ರಹ್ಮನ್ ಕರ್ಕೊಂಬರ್ಬೇಕಷ್ಟೇ, ಚಿತ್ರಗುಪ್ತನ ಸಮೇತ ಬಾಯಿಲಿ ಅಂತ. ಮತ್ತೆ ಯಾರು ಹೇಳೋದು ಈ ದೇಶಕ್ಕೆ? ಕೇಂದ್ರ ನೀವು ಏನು ಕೇಳ್ಬೋದಿತ್ತು ಅದು ಕೇಳಿಲ್ಲ. ನಾನು ಹೇಳ್ಬಿಡ್ತೀನಿ ಈಗ ಹಂಗಾರೆ ಅದನ್ನು. ಸೆನ್ಸಸ್ಸು ಬೇಸಿಕಲಿ ಕಮ್ಸ್ ಅಂಡರ್ ದಿ ಪರ್ವ್ಯೂ ಆಫ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಗಣತಿ ಅದು ಕೇಂದ್ರದ ಶೆಡ್ಯೂಲ್ನಲ್ಲಿ ಇರೋಂತಹ ಅಧಿಕಾರ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಹಲವಾರು ರಾಜ್ಯ ಸರ್ಕಾರಗಳು ಸಮೀಕ್ಷೆ ಎಂಬ ಉಪನೆಪದಲ್ಲಿ ತಾವೇ ಅದನ್ನು ಮಾಡುವುದಕ್ಕೆ ಕೈಗೆತ್ಕೊಂಡಿದ್ರು, ಇನ್ಕ್ಲೂಡಿಂಗ್ ಕರ್ನಾಟಕ ಮತ್ತು ತೆಲಂಗಾಣ, ಈವನ್ ಬಿಹಾರ್ ಕೂಡ. ಅದಕ್ಕೆ ಜಾಗ ಇಲ್ಲ ಕೇಳಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ಕೇಳ್ತಾ ಇದ್ದಾಗ
ಅವ್ರು ಯಾವಾಗಲೂ ಹೇಳೋದು ಅದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಸರ್ವೇ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅದು ಶೈಕ್ಷಣಿಕ ಸಮೀಕ್ಷೆ. ಬಟ್ ನೋಬಡಿ ಆಸ್ಕ್ಡ್ ಎ ಕ್ವಶನ್ ಟು ಮಿಸ್ಟರ್ ಸಿದ್ದರಾಮಯ್ಯ ಆರ್ ಎ ತೆಲಂಗಾಣ ಚೀಫ್ ಮಿನಿಸ್ಟರ್ ಆರ್ ಇವನ್ ನಿತೀಶ್ ಕುಮಾರ್. ಸಮೀಕ್ಷೆಗಳನ್ನು ಆಧರಿಸಿ ಬಂದಂತಹ ಡಾಟಾ ತಗೊಂಡು ಹೇಗೆ ನಾಳೆ ನೀವು ಮೀಸಲಾತಿಯನ್ನು ಕೊಡ್ತೀರಿ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಈಗಲೂ ಅಷ್ಟೇ. ಹಾಗಾಗಿ ಸೆನ್ಸಸ್ ಬೇರೆ, ಸಮೀಕ್ಷೆ ಬೇರೆ. ಈಗ ಕೇಂದ್ರ ಸರ್ಕಾರವೇ ಸಮೀಕ್ಷೆಯನ್ನು ಕೈಗೆತ್ತಿಕೊಂಡ್ಬಿಟ್ಟಿರೋದ್ರಿಂದ ಸೆನ್ಸಸ್ಸನ್ನು ಮೇ ಬಿ ನಾಳೆ ಯಾರೊಬ್ಬರು ಕೋರ್ಟ್ಗೆ ಹೋಗ್ತಾರೆ, ಇಲ್ಲದ್ರೆ ಆಟೋಮ್ಯಾಟಿಕಲಿ ತೆಲಂಗಾಣನೂ ಸ್ಕ್ವಾಶ್ ಆಗಬೇಕು, ಕರ್ನಾಟಕನೂ ಸ್ಕ್ವಾಶ್ ಆಗಬೇಕು, ಬಿಹಾರದ್ದು ಸ್ಕ್ವಾಶ್ ಆಗಬೇಕು. ಸಮೀಕ್ಷೆಗಳು ಅವೆಲ್ಲ, ಅವಕ್ಕೆ ಬೆಲೆ ಇರಬಾರ್ದು. ಒಂದು ವೇಳೆ ಬೆಲೆ ಇದೆ ಅಂತ ಅವ್ರು ಹಠ ಹಿಡಿಯಕ್ಕೆ ಹೋದರೆ ಅದು ಕೋರ್ಟ್ಗೆ ಹೋಗುತ್ತೆ. ಎರಡನೇದು ಅವ್ರು ಕೋರ್ಟ್ಗೆ ಹೋಗಿ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ನಾಳೆ ಸಮಸ್ಯೆ ಮತ್ತೆ ಉದ್ಭವ ಆಗುತ್ತೆ. ಅದೇನು, ಜಾತಿ ಜನಗಣತಿಯ ಅಂಕಿಅಂಶಗಳು 1 ವರ್ಷಕ್ಕೋ 6 ತಿಂಗಳಿಗೋ 8 ತಿಂಗಳಿಗೋ 1.5 ವರ್ಷಕ್ಕೋ ಯಾವಾಗ ಇದು ಮುಗಿಯುತ್ತೋ ಅವಾಗ ಬಂದಾಗ ಈ ನಂಬರು ಆ ನಂಬರು ವ್ಯತ್ಯಾಸ ಆಗಬಾರ್ದಾಗ ಹೋಲಿಕೆ ಮತ್ತೆ ತಗಲಾಕತ್ತೀರಿ. ಅದಕ್ಕೆ ಅವಾಗ ಹೇಳ್ತಾರೆ ಇಲ್ಲ ಅದು ಅವಾಗ ಮಾಡಿದ್ದಿದ್ದಲ್ಲ, ಅದು 5.25 ಕೋಟಿ 7 ಕೋಟಿಗಾಗಿತ್ತು, 7.25 ಕೋಟಿಗೆ ಮಾಡಿದ್ದಾರೆ ಅಂತ. ಹಂಗಾಗಲ್ಲ. ಹಾಗಾಗಿ ಎಲ್ಲರೂ ಕಾಯಬೇಕಾಗಿ ಬರಬಹುದು 1 ತಿಂಗಳು, 1 ವರ್ಷನೋ 6 ತಿಂಗಳು ಸೆನ್ಸಸ್ಸು ಕಿತ್ಕೊಂಡು ಹೋಗ್ಬೋದು. ಇದು ಯಾರ್ದು ಇವ್ರದ್ದು ಸರ್ವೆ ಕಿತ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ಸತ್ತೆ ನನಗೇನು, ಯಾರಿಗೂ ಇದರಲ್ಲಿ. ಕಾರಣ ಕಾಂಗ್ರೆಸ್ಸಿನ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಬಯಸಿದ್ದೇನು ಅಥವಾ ಹೇಳಿದ್ದೇನು, ನಾವು ಜಾತಿ ಗಣತಿಯನ್ನು ವಿರೋಧ ಮಾಡ್ತಿಲ್ಲ. ಲಿಂಗಾಯತರು ಹೇಳಿದ್ದು ಅದೇನೆ, ಗೌಡ್ರು ಹೇಳಿದ್ದು ಅದನ್ನೇ. ನಾವು ವಿರೋಧ ಮಾಡ್ತಿರುವುದು ಅದು ಅವೈಜ್ಞಾನಿಕವಾಗಿ ನಡೆದಿದೆ ಅಂತ. ಅದನ್ನೇ ಅಶ್ವಿನಿ ವೈಷ್ಣವ್ ಹೇಳಿದ್ದು. ಸೊ ಈಗ ಕಾಂಗ್ರೆಸ್ ಕೆನಾಟ್ ಸೇ ಇದು ದಿಲ್ಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿ ಮಾದರಿ ಅಂತ. ಎಲ್ಲಿ ಮಾದರಿ? ಶಿವಕುಮಾರ್ ಕೈಲಿ ಇದನ್ನ ಮಾದರಿ ಅಂತ ರಾಹುಲ್ ಗಾಂಧಿ ಹೇಳಿಸ್ಲಿ, ಶಾಮನೂರು ಶಿವಶಂಕರಪ್ಪನವ್ರ ಕೈಲಿ ಹೇಳಿಸ್ಲಿ ಇದು ಮಾದರಿ ಅಂತ. ಮಾದರಿ ಅಲ್ಲ, ನಿಮ್ಮ ಪಕ್ಷದ ಪ್ರಕಾರನೇ ಮಾದರಿ ಅಲ್ಲ ಅದು. ಹಾಗಾಗಿ ಈಗ ಕಾಂಗ್ರೆಸ್ ಇದನ್ನ ಲಾಭ ಪಡ್ಕೊಳ್ತೀವಿ ಅಂತ ಅನ್ನೋದಾದ್ರೆ ಹೆಂಗಿದ್ರು ಆ ಜನಗಣತಿ ನಡೀಬೇಕಪ್ಪ, ನಡೀಲಿ ಬಿಡು, ಒಟ್ಟಿಗೆ ಮಾಡ್ಬಿಡೋಣ ಅಂತ ಕೈ ಬಿಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಇದ್ರ ಗಲಾಟೆ ಆಗುತ್ತೆ, ಚಾಲೆಂಜ್ ಆಗುತ್ತೆ, ಎರಡರಲ್ಲಿ ಒಂದಾಗುತ್ತೆ. ಇದು ನನ್ನ ಲೆಕ್ಕಾಚಾರದಲ್ಲಿ. ಉಳ್ಕೊಂಡಿರೋ ಪ್ರಶ್ನೆ ಬಹು ಜನರಿಗೆ ಇವತ್ತು ದೇಶ ಈ ಪಾಕಿಸ್ತಾನ ವಿಚಾರದಲ್ಲಿ ಇಷ್ಟೆಲ್ಲ ಸಮಸ್ಯೆಯಲ್ಲಿದ್ದಾಗ ಮೋದಿ ಈಗ ಯಾಕೆ ಕೈ ತೊಗೊಂಡ್ರು ಗೊತ್ತಿಲ್ಲ, ಭಗವಂತನಿಗೆ ಗೊತ್ತಿರ್ಬೋದಷ್ಟೇ, ನನಗಂತೂ ಗೊತ್ತಿಲ್ಲಪ್ಪ. ಬಿಹಾರದ ಚುನಾವಣೆ ಅಂತ ಯಾರೋ ಒಬ್ರು ಹೇಳ್ತಾರೆ, ಇರ್ಬೋದು ಇಲ್ಲದೆ ಇರ್ಬೋದು, ಒಂದು ರಾಜ್ಯಕ್ಕೋಸ್ಕರ ಮಾಡ್ತಾರ ಅದನ್ನ ಅಂತ ನಂಗೆ ಗೊತ್ತಿಲ್ಲಪ್ಪ. ಅದು ಐ ಹ್ಯಾವ್ ನೋ ಐಡಿಯಾ. ಅಷ್ಟರಲ್ಲಿ ವರದಿ ಬರಬೇಕಲ್ವ ಸರ್, ಅದರ ಇಂಪ್ಯಾಕ್ಟ್ ಆಗಬೇಕು ಅಂದ್ರೂ ಯಾವುದ್ರಲ್ಲಿ ಬಿಹಾರದ ಆಮೇಲೆ ಬರೋದು, ಆಮೇಲೆ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಷ್ಟೇ. ಯಾವಾಗಲೂ ಬರೋದು ಇಂಪಾರ್ಟೆಂಟ್, ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು, ಅದು ಸ್ಟಾರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ಅದು ಬರಬೇಕು ಅಂತೇನಿಲ್ಲ. ಅದು ಆಲ್ ರೈಟ್, ನೋಡೋಣ, ವಿ ವಿಲ್ ಸಿ ಹೇಗಾಗತ್ತೆ ಅಂತ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಈ ಜಾತಿ ಗಣತಿನಲ್ಲಿ, ಗಣತಿಯ ಜೊತೆ ಇವ್ರು ಸೇರಿಸ್ತಾ ಇರೋದ್ರಿಂದ. ನಾವು ದಿ ಕ್ವಶನ್ ಈಸ್, ಗಣತಿ ಆಗೋವಾಗ ಗಂಡಸು ಮತ್ತು ಹೆಂಗಸು ಮತ್ತು ಮಕ್ಕಳು ಇದೆಲ್ಲ ಬರುತ್ತೆ ಡ್ಯಾಶ್ 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 ಗಣತಿನಲ್ಲಿ, ಜನಗಣತಿನಲ್ಲಿ. ಅದ್ರ ಜೊತೆಗೆ ಹಿಂದೂನ, ಮುಸ್ಲಿಮ, ಕ್ರೈಸ್ತಾನ, ಸಿಕ್ಕ, ಪಾರ್ಸಿನ ಏನು ಡ್ಯಾಶ್ 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 ಅಂತ ಬರುತ್ತೆ. ಈಗ ನೀವು ಅದರೊಳಗೆ ಜಾತಿ ಜನಗಣತಿಯನ್ನು ತಂದು ಆ್ಯಡ್ ಮಾಡಿದಾಗ ಸಿದ್ದರಾಮಯ್ಯ ಏನೋ ಅದಕ್ಕೆ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆನೂ ಸೇರಿಸ್ಕೊಂಡ್ಬಿಡೋಣ ಅಂತಂದಲ್ಲ, ಗೋಜಲಾಗಿ ನಿನ್ನ ಲೈಫ್ ಲಾಂಗ್ ಸರ್ವೆ ಆಗಲ್ಲ, ಅದು ಗೋಜಲಾಗೋಗುತ್ತದು. ಬರೀ ಜಾತಿನೇ ಇಟ್ಕೊಂಡ್ರೆ ದೇರ್ ಆರ್ 2 ಪ್ರಾಬ್ಲಮ್ಸ್ ನನ್ನ ಪ್ರಕಾರ. ಲಾಜಿಸ್ಟಿಕಲಿ ದೇಶವ್ಯಾಪಿ ಇದು ಜಾರಿಗೆ ಬರಬೇಕು. 1, 2, 16, 36, 49, 74 ಜಾತಿಯಾಗಿದ್ದರೆ ಏನಾದ್ರು ಮಾಡ್ಬೋದಾಗಿತ್ತು. ಸಾವಿರಗಳ ಸಂಖ್ಯೆಯಲ್ಲಿ ಬರುತ್ತೆ ಈಗ ಜಾತಿ. ಈ ಜಾತಿಗಳಲ್ಲಿ ಉಪಜಾತಿಗಳು, ಅದೇ ಪ್ರಾಬ್ಲಮ್ ಕರ್ನಾಟಕದ್ದು. ಅವರು ಅದು ಬರೆಸ್ಬಿಟ್ರು, ಇವ್ರು ಇದು ಬರೆಸ್ಬಿಟ್ರು, ಇವ್ರು ಇದು ಬರೆಸ್ಬಿಟ್ರು, ಅವ್ರು ಅದು ಬರೆಸ್ಬಿಟ್ರು ಅಂತ. ಹಾಗಾಗಿ ದಟ್ ಮೆಥಡಾಲಜಿ ಆಫ್ ಎನ್ಯುಮರೇಷನ್ ಹ್ಯಾಸ್ ಟು ಬಿ ವೆರಿ ಪರ್ಫೆಕ್ಟ್. ಈಗ ಬರೀ ಜಾತಿ ಮಾತ್ರ ಸಾಕ, ಉಪಜಾತಿನೂ ಬೇಕು? ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಹೆಂಗೆ ಮಾಡ್ತಾರೋ ಬಿಡ್ತಾರೋ. ಈ ಗೋಜಲು ಒಂದು ಇದ್ದಂಗೆ ಇದೆ, ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾರೋ ಗೊತ್ತಿಲ್ಲ. ಎಸ್,
ಜಾತಿ ಜನಗಣತಿ ಘೋಷಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ವಾಗತ ಮಾಡಿದ್ದಾರೆ. ಜೊತೆಗೆ ನಾವು ಬೆಂಬಲಿಸ್ತೀವಿ, ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 50% ಮೀಸಲಾತಿ ಮಿತಿ ಹೆಚ್ಚಳವೂ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಜಾತಿ ಜನಗಣತಿ ಸಮಾನತೆ ತರಲು ಅನುಕೂಲ ಆಗುತ್ತೆ. ಈಗಾಗಲೇ 11 ವರ್ಷ ವಿಳಂಬ ಆಗೋಗಿದೆ. ಡೆಡ್ಲೈನ್ ಫಿಕ್ಸ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಮೀಕ್ಷೆ ಮುಗಿಸಿ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿಗೆ ತೆಲಂಗಾಣದ ನಮ್ಮ ಸರ್ಕಾರ ಮಾದರಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕರ್ನಾಟಕವನ್ನು ಅವರು ಸೇರಿಸಿಕೊಳ್ಳಿಲ್ಲ. ನಮ್ಮ ಒತ್ತಡಕ್ಕೆ ಪ್ರಧಾನಿ ಮೋದಿ ಮಣಿದಿದ್ದಾರೆ ಅಂತ ಕೂಡ ಹೇಳಿದ್ರು. ಇನ್ನು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ರು ಸಿಎಂ. ಕೇಂದ್ರ ಸರ್ಕಾರದ ಜಾತಿ ಗಣತಿಯನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ ರೈಟ್, ಅವರೀಗ ಸ್ವಾಗತ ಮಾಡಿದ್ದಾರೆ, ಸ್ವಾಗತ ಮಾಡಬಹುದು. ಅವ್ರು ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಹೇಳಿದ್ವಿ ಪ್ರಧಾನಮಂತ್ರಿಗಳು ಇದನ್ನು ಮಾಡಿದ್ರು ಅಂತ ಇವರು ಹೇಳಿದ್ರು ಅಂತಲ್ಲ, ನಾವು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಅವರು. ಸೊ ಆ ಕ್ರೆಡಿಟಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಮೈಸೂರು ಬ್ಯಾಂಗ್ಳೂರು ರಸ್ತೆ ನಡೆದಾಗ ಕ್ರೆಡಿಟ್ ಆಗಲಿಲ್ವಾ? ನಾವು ಮೆಮೊರಾಂಡಮ್ ಕೊಟ್ಟಿದ್ದು, ಪ್ರತಾಪ್ ಸಿಂಹ ಏನು ಕಡ್ದಿದ್ದು ಅಂತ. ಪ್ರತಾಪ್ ಸಿಂಹ ನಾವಿಲ್ಲಿ ಮೈ ಕುಚ್ಕೊಂಡು ಓಡಾಡಿದ್ದು, ನೀವು ಮೆಮೊರಾಂಡಮ್ ಕೊಟ್ಬಂದ್ಬಿಟ್ರೆ ಅಂತ ಅಂತದ್ದು ಇದು ನಡೆಯುತ್ತೆ. ಸಾಮಾನ್ಯವಾಗಿ ಭಾರತದಲ್ಲಿ ಜನಮಾನಸದಲ್ಲಿ ಏನು ಉಳಿಯುತ್ತೆ ಅಂದರೆ, ಯಾರು ಮಾಡಿದ್ರೋ ಅವ್ರುಗಳು ಭಾಳ ಸುಲಭವಾಗಿ ಹೀರೋಗಳಾಗ್ಬಿಡ್ತಾರೆ. ಹೇಳಿದವರು ಓಕೆ, ಕೆಲವೊಮ್ಮೆ ಆಗ್ತಾರೆ, ಕೆಲವೊಮ್ಮೆ ಆಗಲ್ಲ. ರಾಹುಲ್ ಗಾಂಧಿ ಹಣೆ ಬರಹ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಡೆಡ್ಲೈನ್ ಫಿಕ್ಸ್ ಮಾಡಿ, ಸಮ್ ಡೆಡ್ಲೈನ್ ಹ್ಯಾಸ್ ಟು ಕಮ್ ಫಾರ್ ನಮ್ಮ ಸೆನ್ಸಸ್ಗೀಗ. ಅದರೊಳಗಡೆಗೆ ಇದು ಬರೋದ್ರಿಂದ ಆ ಡೆಡ್ಲೈನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. 50% ಮೀಸಲಾತಿ ಹೆಚ್ಚಿಸಿ ಅಂತ ಅವ್ರದ್ದು ವಾದ ಇದೆ. 50% ಮೀಸಲಾತಿಯನ್ನು ಈಗ ನೀವು ಹೆಚ್ಚಿಸ್ಲಿಕ್ಕೆ ಬರಲ್ಲ, ಹೆಚ್ಚಿಸಿದ್ರೂ ಪ್ರಯೋಜನ ಇಲ್ಲ. ಸೆನ್ಸಸ್ ಮುಗಿದ ಮೇಲೆ ಹೆಚ್ಚಿಸ್ಕೋಬೇಕು ನೀವು, ಜಾತಿ ಜನಗಣತಿಯೂ ಸೇರಿದಂತೆ ನಾನು ಹೇಳ್ತಿರೋದು. ಯಾಕಂದರೆ ಆಗ ನಿಮ್ಮ ಹತ್ರ ಒಂದು ಫಿಗರ್ ಇದೆ, ನೀವು 50% ಬ್ರೇಕ್ ಮಾಡಿ ಆಚೆ ಹೋಗ್ಬೋದು. ಎಗೈನ್ ಅಮೆಂಡ್ಮೆಂಟ್ ಆಗುತ್ತೆ, ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಒಪ್ಪಬೋದೇನೋ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಅವ್ರು ಒಪ್ಪಿಲ್ಲ, ಮುಂದೆ ಅವ್ರು ಒಪ್ಪಬೋದು ಅಂತ ಕಾಣುತ್ತೆ. ನನಗೂ ಐಡಿಯಾ ಇಲ್ಲ, ಯಾಕಂದರೆ ಇಡೀ ದೇಶ ಅದ್ರ ಪರವಾಗಿದೆ ಅಂದರೆ. ಹಾಗಾಗಿ 50% ಈಗ ಬದಲಾವಣೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ಮಾಡಕೂಡ್ದು. ಮಾಡಿದ್ರೆ ಅದು ಅನ್ಯಾಯ ಬೇರೆ ಜಾತಿಗಳಿಗೆ. ರಾಹುಲ್ ಗಾಂಧಿಗೆ ಯಾವ ನ್ಯಾಯ ಇದೆಯೋ ನಂಗೆ ಗೊತ್ತಿಲ್ಲ, ಜಾತಿಗಳಿಗೆ ಅನ್ಯಾಯ ಅದು. ಅವ್ರ ಸಂಖ್ಯೆ ಏನಿದೆ ಅಂತ ಯಾರಿಗೆ ಗೊತ್ತಿದೆ? ಹಾಗಾಗಿ ಅದನ್ನು ಮಾಡಕೂಡ್ದು. ಅದನ್ನು ನನ್ನ ಪ್ರಕಾರದಲ್ಲಿ ಕರ್ನಾಟಕದಲ್ಲೂ ನಿಮ್ಮ ಹತ್ರ ಇರೋ ಅರೆಬರೆ ಬೆಂದಿರುವ ಜಾತಿ ಸಮೀಕ್ಷೆಯನ್ನೇ ಆಧಾರ ಮಾಡ್ಕೊಂಡು ಏನೂ ಮಾಡಿಕೊಡು, ನೀವು ಮಾಡಿಕೊಡ್ದು. ಕಾಯಬೇಕು, ಆ ನಂಬರ್ ಬಂದ ಮೇಲೆ ಮಾಡ್ಬೋದು. ದೇಶದ ಹಿತ ಮಾತ್ರ ಅಡಗಿರುತ್ತಾ ಅಥವಾ ರಾಜಕೀಯ? ಅದು ಐ ಕೆನಾಟ್ ಸೇ. ಯಾರ್ಯಾರು ಒಂದು ದೇಶವನ್ನು ಹೇಗೆ ನೋಡ್ತಾರೋ ಅದರ ಮೇಲೆ ಹೋಗುತ್ತಿದ್ದು. ನಾನು ಐ ಕೆನಾಟ್ ಸೇ. ಸೋಷಿಯಲಿ ನೋಡಿದವರು ಜಾತಿಗಳಿಗೆ ಸಂಖ್ಯೆಗಳ ಆಧಾರದ ಮೇಲೆ ಲಾಭಗಳು ಸಿಕ್ಕಬೇಕು ಆ ದೇಶದಲ್ಲಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಜಾತಿಯನ್ನ ಮೀರಿದ ದೇಶವನ್ನು ಕಟ್ಟಬೇಕಿತ್ತಲ್ವೇ ಅಂತ ಕೆಲವರು. ಈಗ ಸಿದ್ದರಾಮಯ್ಯ ಅಂತವರು, ಮಾದೇವಪ್ಪ ಅಂತವ್ರಲ್ಲ, ಬೇರೆ ವಿಚಾರಕ್ಕೆ ಬಂದಾಗ ಜಾತಿಯನ್ನು ಮೀರಿದ ಮಂತ್ರ ಮಾಂಗಲ್ಯ ಅಂತೆಲ್ಲ ಅದೆಲ್ಲ ಬಿಡ್ತಾರೆ ರೈಲು. ಈ ಕಡೆ ಬಂದಾಗ ಜಾತಿ ಅಂತಾರೆ. ಇದರಿಂದ ಗೋಜಲ್ ದೇಶ ಇದು. ಬೇಸಿಕಲಿ ಭಾರತಕ್ಕೆ ಕ್ಲಾರಿಟಿ ಅನ್ನೋದಿಲ್ಲ, ಭಾರತಕ್ಕೆ ಸ್ಪಷ್ಟತೆ ಅನ್ನೋದಿಲ್ಲ. ಭಾರತ ಒಂದು ಗೋಜಲು ದೇಶ. ಆ ಗೋಜಲಿನ ಒಳಗಡೆ ನೀವು ದಾರಿ ಹುಡುಕೋತಾ ಇರಬೇಕಷ್ಟೇ. ಹಾಗಾಗಿ ಇಲ್ಲಿ ಯು ಕೆನಾಟ್ ಎಕ್ಸಾಕ್ಟ್ಲಿ ಸೇ ಇದು ಲಾಭ ಆಗತ್ತಾ, ಐ ಹ್ಯಾವ್ ನೋ ಐಡಿಯಾ, ನಂಗೆ ಗೊತ್ತಿಲ್ಲ. ಆಗ್ಬೋದು, ಯಾಕಂದರೆ ಸಂಖ್ಯೆಗಳಾಗಲ್ಲ. ಇದನ್ನು ಪರ ಮತ್ತು ವಿರೋಧ ಇದಕ್ಕೆ ಎಂದೆಂದಿಗೂ ಇರುತ್ತೆ, ಎಲ್ಲದಕ್ಕೂ ಇದ್ದಂಗೆ ಇದಕ್ಕೂ ಇರುತ್ತೆ. ಏನು 100ಕ್ಕೆ 100 ಜನನೂ ಇದನ್ನು ಸ್ವಾಗತಿಸಬೇಕು ಅಂತ ಏನು ರೂಲ್ ಇಲ್ಲ. ವಿರೋಧ ಮಾಡೋರು ಇರ್ತಾರೆ. ಪರ ಆಗೋರು ಏನು ಹೇಳ್ತಾರೆ, ಸಾಮಾಜಿಕ ನ್ಯಾಯ ಅಂತಾರೆ ಪರ ಇರೋರು. ಅವರ ಸಂಖ್ಯೆಗೆ ತಕ್ಕಂತೆ ಅವರಿಗೆ ಆ ಲಾಭಗಳು ಸೌಲಭ್ಯಗಳು ಸಿಗತ್ವೆ ಅಂತ ಅಂತಿದ್ದಾರೆ. ಇಲ್ಲಿವರೆಗೂ ಸಿಕ್ಕಿರೋದೇನು ಹಾಗಾದ್ರೆ? ಯಾವ ಸೌಲಭ್ಯ? ಎಗೈನ್ ಎಜುಕೇಶನ್ ಅಂಡ್ ಜಾಬ್ ಅಷ್ಟೇ, ಇನ್ಯಾವುದೂ ಅಲ್ವಲ್ಲ. ಏನ್ಯಾವ ದಟ್ಸ್ ಓಕೆ ಅಂತ ಹೇಳ್ತಾರೆ. ವಿರೋಧ ಇದ್ದವರು ಇದರಿಂದ ಜಾತಿಗಳ ಮಧ್ಯೆ ವೈಷಮ್ಯ ಹೆಚ್ಚಾಗತ್ತೆ, ದೇಶ ಇನ್ನಷ್ಟು ಛಿದ್ರವಾಗ್ತಾ ಹೋಗುತ್ತೆ ಅಂತ ಇನ್ನು ವಿರೋಧದವ್ರು ಹೇಳ್ತಾರೆ. ಹೀಗೆ ಅವ್ರವ್ರಿಗೆ ತೋಚಿದ್ದನ್ನು ಅವ್ರವ್ರು ಹೇಳ್ತಾರೆ. ಬಟ್ ಒಂದಂತೂ ಇವತ್ತು ಮುಗೀತು ಅಂತ ಕಾಣುತ್ತೆ ನನಗೆ. ನಾನು ತಪ್ಪಿದ್ರೆ ಗೊತ್ತಿಲ್ಲ, ಇರಬಹುದು. RSSನ ಬಹುಕಾಲದ ನಿಲುವೇನಿತ್ತು ಅಂತಂದರೆ, ಹಿಂದೂ ಧರ್ಮವನ್ನು ಒಂದು ಮಾಡುವುದು ಜಾತಿಯನ್ನು ಮೀರಿದ್ದಾಗಿರಬೇಕು ಅಂತಲೇ ಇತ್ತು ಅವ್ರಿಗೆ. ಇತ್ತೀಚಿನ ದಿನದಲ್ಲಿ ಅವ್ರು ಬದಲಾಯಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ, ಅದಿತ್ತು. ಬಟ್ ಇವತ್ತಿನ ಈ ಜಾತಿ ಸರ್ವೆ ಅಫಿಷಿಯಲಿ ತೀರ್ಮಾನ ಆಗೋಗಿರೋದ್ರಿಂದ RSS ಶುಡ್ ಸಿಂಪ್ಲಿ ಫರ್ಗೆಟ್. ಜಾತಿಯೇತರ ಹಿಂದೂಯಿಸಮನ್ನು ಕಟ್ತೀವಿ ಅನ್ನೋದನ್ನು ಮರ್ತು ಬಿಡಬೇಕಿನ್ನು. ಆಯಾಯ ಜಾತಿಗಳ ಒಳಗಡೆ ಹಿಂದೂಯಿಸಮ್ ಅನ್ನೋ ಕಲ್ಪನೆಯ ಪರವಾಗಿದ್ದವ್ರು ಇದ್ದೇ ಇರ್ತಾರೆ ಗುಂಪಾಗಿ, ಅದಕ್ಕೇನು ಮೋಸ ಆಗಲ್ಲ.
ಗೌಡ್ರಲ್ಲೂ ಇರ್ಬೋದು, ಲಿಂಗಾಯತರಲ್ಲೂ ಇರ್ಬೋದು, ಬ್ರಾಹ್ಮಣರಲ್ಲೂ ಇರ್ಬೋದು, ಪರಿಶಿಷ್ಟ ಜಾತಿಯಲ್ಲೂ ಇರಬಹುದು, ನಾಯಕರಲ್ಲೂ ಇರ್ಬೋದು, ಕುರುಬರಲ್ಲೂ ಇರ್ಬೋದು, ಅವರಿದ್ದೇ ಇರ್ತಾರೆ. ಆದರೆ ಜಾತಿಯನ್ನೇ ಮೀರಿದ ಹಿಂದುತ್ವ ಮಾದರಿಯ ಒಂದು ಏನು ಅಂತ ಕಲ್ಪನೆ ಇದೆ, ಆ ಕಲ್ಪನೆ ನನ್ನ ಪ್ರಕಾರ ಇವತ್ತಿಗೆ ಸಾಯ್ತು, ಉಳ್ಕೊಂಡಿಲ್ಲ. ಇವತ್ತಿಗೆ ಸಾಯ್ತದು. ಇನ್ನೇನಿದ್ರು ಹೊಸ ಮಾದರಿ ಅಷ್ಟೇ. ಓಕೆ. ಲೆಟ್ಸ್ ಸಿ. ಎಸ್. ಇನ್ನು ದೇಶದಲ್ಲಿ ಜಾತಿ ಗಣತಿ ಹಾಗಾದ್ರೆ ಆಗಿತ್ತಾ, ಆ ಪ್ರಯತ್ನಗಳು ನಡೆದಿತ್ತಾ ಅನ್ನೋದನ್ನ ನೋಡೋಣ. ಅಲ್ಲ, ಆಗಿತ್ತು, ಆಗಿಲ್ಲ ಅಂತಲ್ಲ. ಹಿಂದೆ ಎಲ್ಲ ಸ್ವಾತಂತ್ರ್ಯ ನಂತರದ ಮೊದಲನೇ ಜಾತಿ ಗಣತಿ, ರಾಷ್ಟ್ರೀಯ ಜಾತಿ 31ರಲ್ಲಿ ಆಗಿತ್ತು ಅಂತಾರೆ. 31ರಲ್ಲಿ ಆಗಿದ್ದಕ್ಕೆ ಯಾರೋ ಸಹೋದ್ಯೋಗಿಗಳು ಕೆಲವು ಮಾಹಿತಿ ಕೊಡುವಾಗ ಹೇಳ್ತಾ ಇದ್ರು, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆವತ್ತಿನ ದಿನ ಮಾಡಿದಾಗ ಮೈಸೂರು ರಾಜ್ಯದಲ್ಲಿ ಒಕ್ಕಲಿಗರನ್ನು ಒಂದೆಷ್ಟೋ 10 ಲಕ್ಷ ಅಂತನೋ 8 ಲಕ್ಷ ಅಂತನೋ 9 ಲಕ್ಷ ಅಂತನೋ 9.5 ಲಕ್ಷ ಅಂತನೋ ತೋರಿಸಿದ್ರು ಅಂತ. ಲಿಂಗಾಯತರಿಗೆ ಎಷ್ಟು 6 ಲಕ್ಷ ತೋರಿಸಿದ್ರು. ಇಲ್ಲ ಬೇರೆ ಪ್ರಾಂತ್ಯದಲ್ಲಿ ಅವಾಗೆಲ್ಲ ಕರ್ನಾಟಕ ಅಂತ ಇರಲಿಲ್ವಲ್ಲ, ಹಾಗೆ. ಆಗ ಬ್ರಾಹ್ಮಣರದ್ದು ಎಷ್ಟೋ ಇತ್ತು, ಅದೆಷ್ಟೋ 26 ಲಕ್ಷ ಇತ್ತು, 36 ಲಕ್ಷ ಇತ್ತು ದೇಶದಲ್ಲಿ ಅಂತನೋ, ಅಥವಾ ದಕ್ಷಿಣ ಭಾರತದಲ್ಲಿ ಪ್ರಾಂತ್ಯದಲ್ಲಿ ಅಂತನೋ ಏನೋ ಒಂದು ಹೇಳ್ತಾ ಇದ್ರು. ದ್ಯಾಟ್ ಈಸ್ ಆಲ್ ನಾಟ್ ಸರ್ವೆ ಎಟ್ ಆಲ್. ಅವೆಲ್ಲ ಬ್ರಿಟಿಷರ ಆ ಕಾಲದಲ್ಲಿ ಸರ್ವೆ ಮಾಡ್ತಿದ್ದವ್ರು ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಾಡಿಗಳಿಗೋ ಅಥವಾ ಕೇರಿಗಳಿಗೋ ಹೋಗ್ಬಿಟ್ಟು ಯಾರವ್ರದ್ದು ಸರ್ವೆ ಮಾಡ್ಕೊಂಬಂದಿದ್ದವರು ಆಗಿಲ್ಲ, ಯಾರು ಮಾಡಿರ್ತಾರೆ ಅವತ್ತಿನ ಜಾತಿ ವ್ಯವಸ್ಥೆ ಒಳಗಡೆನಲ್ಲಿ. ಹಾಗಾಗಿ ಅದು ಯಾವ ದೊಡ್ಡ ಜಾತಿ ವ್ಯವಸ್ಥೆ ಅಲ್ವೇ ಅಲ್ಲ. ಯಾರೋ ಅವ್ರವ್ರ ಲಾಭಕ್ಕೆ ಅವತ್ತಿನ ದಿನಕ್ಕೆ ಯಾವುದೋ ಫಿಗರ್ ಹಾಕೊಂಡು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವ್ರ ಫಿಗರ್ ಇದ್ದಂಗಿದು. ಈ ಸಿದ್ದರಾಮಯ್ಯನವ್ರ ಫಿಗರಲ್ಲಿ ಪ್ರಾಬ್ಲಮ್ ಇರೋದು, ವೈಜ್ಞಾನಿಕವಾಗಿ ಮಾಡಿಲ್ಲ, ಬಂದಿಲ್ಲ ಯಾರ ಮನೆಗೂ ಅನ್ನೋದು ಇರೋದು ಆರೋಪ. ಬರ್ತಾ ಇರೋ ಮಾತೆ ಅದಕ್ಕೆ. ಹಾಗಾಗಿ ಅದು ಅದೇ ಇದ್ದಂಗಿದೆ. ಆವತ್ತಿನ ದಿನಕ್ಕೆ 4,000 ಜಾತಿ ಇತ್ತಂತೆ, ಇವತ್ತಿನ ದಿನಕ್ಕೆ 4 ಲಕ್ಷ ಜಾತಿ ಇರಬೇಕು, ಇರ್ಬೋದೇನಪ್ಪ. 47ರಲ್ಲಿ ಜಾತಿ ಗಣತಿನ ಕೈ ಬಿಟ್ಬಿಟ್ಟಿತ್ತು ಕೇಂದ್ರ ಸರ್ಕಾರ, ಬರೀ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತೆಲ್ಲ. 2010ರಲ್ಲಿ UPA ಸರ್ಕಾರ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಆಮೇಲೆ 11ರಲ್ಲಿ ಅದು ಮಾಡಲಿಲ್ಲ, ಜನಗಣತಿ ಮಾತ್ರ ಮಾಡಿದ್ರು. ಕೋವಿಡಲ್ಲಿ ನಡೀಲಿಲ್ಲ, ಹಂಗಾಗಿ ಈಗ ಬರ್ತಾ ಇದೆ. ಈಗ BJP ಅವ್ರು ಕೇಳೋದು ಅದನ್ನೇನೆ, ನೆಕ್ಸ್ಟ್ ಬರುತ್ತಲ್ಲ ಅದ್ರಲ್ಲಿ ನೋಡೋಣ. ಇನ್ನು ರಾಷ್ಟ್ರೀಯ ಜಾತಿ ಗಣತಿ ನಡೆಸುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಬೆನ್ನಲ್ಲೇ ಕ್ರೆಡಿಟ್ ವಾರ್ಡ್ ಕೂಡ ಜೋರಾಗಿದೆ. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಆಗ್ರಹಿಸಿದೆ. ಕಳೆದ ವರ್ಷವೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿಗೆ ಪತ್ರ ಬರೆದಿದ್ರು. ಆ ಪತ್ರವೂ ಕೂಡ ಈಗ ಹರಿದಾಡ್ತಾ ಇದೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಕ್ರೆಡಿಟ್ ಪಾಲಿಟಿಕ್ಸ್ನ ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ತುಣುಕುಗಳನ್ನು ಕೂಡ ಬಿಟ್ಟಿದ್ದಾರೆ. ಭಾಷಣ ಮಾಡಿದ್ದಾರೆ ರಾಹುಲ್ ಗಾಂಧಿ, ನೀವು ಮಾಡಿಲ್ಲ ಅಂತ ಹೇಳಕ್ ಬರಲ್ಲ. ಅವ್ರನ್ನ ಕೇಳಿದ್ದಾರೆ ಅವ್ರು ಕೇಳಿದ್ದಾರೆ, ಇವರದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಈಗ ಅವ್ರು ಮಾಡಿದ್ದಾರೆ, ಡ್ಯಾಶು ಎಲ್ಲ ಇದೆ. ಜನ ನೀವು ಯಾರ್ಯಾರು ಏನು ಹೇಳ್ತೀರೋ, ಯಾರು ಮಾಡಿದ್ದಾರೆ ಅಂತ ಪರಿಗಣಿಸ್ತಾರೋ ಅದನ್ನು ಪರಿಗಣಿಸ್ಕೊಳ್ಳಿಪ್ಪ. ನಿಮಗೆ ಬಿಟ್ಟಿದ್ದು ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ನಮ್ಗೆ ಏನಾಗಬೇಕು ಅದರಿಂದ? ಅಲ್ಟಿಮೇಟ್ಲಿ ಇದರ ಲಾಭವನ್ನು ರಾಜಕೀಯವಾಗಿ ಹೇಗೆ ಉಪಯೋಗ ಮತ್ತು ದುರುಪಯೋಗ ಪಡಿಸ್ಕೋತೀರಿ ಅನ್ನೋ ಆಧಾರದಲ್ಲಿ ನಿಮ್ಮ ಅಖಂಡ ಭವಿಷ್ಯದ ಭಾರತ ಹೇಗೆ ಸಾಗತ್ತೆ ಅನ್ನೋದು ಗೊತ್ತಾಗತ್ತಷ್ಟೇ. ಆದರೆ ನನಗೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ಇದಾದ ಮೇಲೆ, ಬಹುಶಃ ಅನ್ಸತ್ತೆ, ಗೊತ್ತಿಲ್ಲ, ಅದು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ತೀವೋ ಅಥವಾ ಈಗಾಗಲೇ ನ್ಯಾಯಾಲಯದಲ್ಲಿ ಇರೋದ್ರಿಂದ ಪರಿಹಾರ ಕಾಣುತ್ತೋ ಗೊತ್ತಿಲ್ಲ. ಜಾತಿ ಜನಗಣತಿ ಆದ ಮೇಲೆ ರಾಹುಲ್ ಗಾಂಧಿ ಮಾತಾಡ್ತಾ ಇರುವಂಥ 50% ರಿಸರ್ವೇಷನ್ ಹೈಯರ್ ಸೈಡ್ಗೆ ತೊಗೊಂಡೋಗಿ 65ಕ್ಕೋ 70ಕ್ಕೋ 76ಕ್ಕೋ ತೊಗೊಂಡೋಗಿ ಅಂತ, ಅಥವಾ 100ಕ್ಕೆ 100 ಇರ್ಬೋದು, ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. 100ಕ್ಕೆ 120% ತೊಗೊಂಡೋಗ್ತೀರಾ ನಾನು ನಿಮ್ಗೆ ಜಾಗ ಕೊಟ್ಟರೆ ದೇವ್ರ ಮ್ಯಾಥಮೆಟಿಕ್ಸಲ್ಲಿ. ಬಟ್ ದಟ್ಸ್ ಓಕೆ. ಎಷ್ಟೊಂದಕ್ಕೆ ಹೋಗುತ್ತೆ, ಮಾತ್ರ ಹೋಗಬೇಕಾಗತ್ತೆ. ಯಾಕಂದರೆ ಹಲವು ಜಾತಿಗಳಿಗೆ ಅದರದ್ದು ಲಾಭ ಸಿಕ್ಕಿಲ್ಲ. ಹಂಗೊಂದು 65-70%ಗಂತೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಗ ನಮ್ಮದೇ ಸಂವಿಧಾನದ ಪ್ರಕಾರದಲ್ಲಿ ಧರ್ಮ ಆಧಾರಿತ ಸೌಲಭ್ಯಗಳನ್ನು ಕೊಡುವಂಥ, ರಿಸರ್ವೇಷನ್ ಕೊಡುವಂಥದ್ದು ಇರತ್ತಾ ಮಿಸ್ಟರ್ ನರೇಂದ್ರ ಮೋದಿ, ಮಾನ್ಯ ನರೇಂದ್ರ ಮೋದಿ ಹಾಗೂ ಮಿಸ್ಟರ್ ರಾಹುಲ್ ಗಾಂಧಿ, ಮಾನ್ಯ ರಾಹುಲ್ ಗಾಂಧಿ ಹೇಳಬೇಕು. ದಾಟ್ ಕ್ವಶನ್ ವಿಲ್ ರಿಮೈನ್ ನಮ್ಮಂಥವ್ರಿಗೆ. ಆ ಕ್ವಶನ್ ಇರುತ್ತೆ. ಅದಕ್ಕೂ ಒಂದು ಸೆಟ್ಲ್ಮೆಂಟ್ ಕೊಟ್ಬಿಟ್ರೆ, ಇಲ್ಲ ಇರುತ್ತೆ ರಿಲಿಜನ್ನಲ್ಲಿ ಅಂತ, ಫೇರ್ ಎನಫ್. ಆಗ ಹಿಂದೂ ಅನ್ನೋ ರಿಲಿಜನ್ ಇರಲ್ಲ, ಜಾತಿಗಳ ಆಧಾರದಲ್ಲಿ ಹಿಂದೂ ಅಂತ ಕರೆಸ್ಕೊಳ್ಳೋರ್ಗಳಿಗೆ ರಿಸರ್ವೇಷನ್ನು, ಮುಸ್ಲಿಂ, ಕ್ರಿಶ್ಚಿಯನ್, ಸಿಕ್ಕು, ಜೈನರು ಇವರಿಗೆಲ್ಲ ಸಿಗತ್ತೆ ಅಷ್ಟೆ. ಎಸ್.